ಅದನ್ನು ಹೇಗೆಲ್ಲ ನೀವು ಪ್ರೊಸೆಸಿಂಗ್ ಆಗಿ ಮಾಡಿ ತೊಗೋಬೇಕು ಅನ್ನೋದು ಯೂಶಲಿ ಹಿಂದೆ ಯಾರೂ ಕೂಡ ಕ್ಯಾಲ್ಕುಲೇಟ್ ಆಗ್ತಾ ಇರಲಿಲ್ಲ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಇದರಲ್ಲಿ ಪ್ರೋಟೀನ್ಸ್ ಇದೆ, ಇದರಲ್ಲಿ ವಿಟಮಿನ್ಸ್ ಇದೆ, ಹಾಗೆ ಇದರಲ್ಲಿ ಡೈಜೆಷನ್ ಇಂಪ್ರೂವ್ ಆಗೋ ಫ್ಯಾಟ್ ಇದೆ ಅಂತ ಹೇಳಿ ಥಿಂಕ್ ಮಾಡ್ತಿರ್ಲಿಲ್ಲ. ಸೊ ಅವರು ಊಟನೇ ಹೇಗಿರ್ತಿತ್ತು ಅಂದರೆ ಒಂದು ಸೈಡಲ್ಲಿ ಪಲ್ಯ ಇರ್ತಾ ಇತ್ತು, ಅಥವಾ ಸೊಪ್ಪು ಇರ್ತಾ ಇತ್ತು, ಕಾಳುಗಳಿರ್ತಾ ಇತ್ತು, ಅದು ಬಂದು ನಿಮಗೆ ಪ್ರೋಟೀನ್ ಕೊಡ್ತಾ ಇತ್ತು. ಅದೇ ರೀತಿ ಮುದ್ದೆ ಇರ್ತಾ ಇತ್ತು ಅಥವಾ ಜೋಳದ ರೊಟ್ಟಿ ಇರ್ತಾ ಇತ್ತು, ಅದು ಬಂದು ನಿಮಗೆ ಕ್ಯಾಲ್ಶಿಯಂ ಕೊಡ್ತಾ ಇತ್ತು, ರಿಚ್ ಇನ್ ಕ್ಯಾಲ್ಶಿಯಂ ಫುಡ್ ಆಗಿರೋದು. ಹಾಗೆ ಬಂದು ನಿಮಗೆ ರೈಸ್ ಬಂದು ಕಾರ್ಬೋಹೈಡ್ರೇಟ್ಸು. ಸೊ ಪ್ರೋಟೀನು, ಕ್ಯಾಲ್ಶಿಯಮ್ಮು ಆ್ಯಂಡ್ ಇದು ಬಂದು ರೈಸ್ ಬಂದು ಕಾರ್ಬೋಹೈಡ್ರೇಟ್ಸು. ಜೊತೆಗೆ ಸೊಪ್ಪು ಇರ್ತಾ ಇತ್ತು, ಸೊಪ್ಪು ಈಸ್ ರಿಚ್ ಇನ್ ಐರನ್ ಕಂಟೆಂಟ್ ಇರ್ತಾ ಇತ್ತು. ಸೊ ಐರನ್ನು ಸಿಗ್ತಾ ಇತ್ತು ನಿಮಗೆ ಫುಡ್ಡಲ್ಲಿ. ಹಾಗೆ ತುಪ್ಪ ಬಂದು ರಿಚ್ ಇನ್ ಫ್ಯಾಟ್ ಇರುವಂಥದ್ದು. ಸಾಂಬಾರು ಬಂದು ತರಕಾರಿ ಹಾಗೆ ಬೇಳೆಕಾಳುಗಳಾಗಿರೋದು, ಅದರಲ್ಲಿ ಪ್ರೋಟೀನ್ ಆ್ಯಂಡ್ ನಿಮಗೆ ಬೇಕಾಗಿರೋಂಥ ಐರನ್ ಕಂಟೆಂಟು. ಸೊ ನಮ್ಮ ಬಾಡಿಗೆ ಬೇಕಾಗಿರೋಂಥ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸು, ಹಾಗೆ ಐರನ್ ಕಂಟೆಂಟು, ಹಾಗೆ ಡೈಜೆಷನ್ ಇಂಪ್ರೂವ್ ಮಾಡಬೇಕಾಗಿರೋಂಥ ಫ್ಯಾಟ್ ಕಂಟೆಂಟು ಇಷ್ಟು ಇರೋದ್ರಿಂದ, ಹಾಗೆ ಫೈಬರ್ ಕಂಟೆಂಟ್ ಕೂಡ ಸಿಗ್ತಾ ಇತ್ತು. ಸೊಪ್ಪುಗಳಿಂದ ಆಗಿರ್ಬೋದು, ಹಾಕೋ ತರಕಾರಿಯಿಂದ ಆಗಲಿ ಫೈಬರ್ ಕಂಟೆಂಟ್ ಇರಿಂದ ಅದು ಕೂಡ ಸಿಗ್ತಾ ಇತ್ತು. ಇದೆಲ್ಲ ಏನಾಗ್ತಿತ್ತು, ನಮ್ಮ ಬಾಡಿನ ನೀಟಾಗಿ ಡೈಜೆಷನ್ ಮಾಡ್ತಿತ್ತು. ಹಾಗೆ ಯಾವುದೇ ರೀತಿ ಪ್ರೋಟೀನ್ ಡಿಫಿಷಿಯನ್ಸಿ ಆಗಲಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗಲಿ ನಮಗೆ ಬರ್ತಾ ಇರಲಿಲ್ಲ. ಆದರೆ ನಾವೀಗ ತಿನ್ನೋ ಫುಡ್ಡಲ್ಲಿ ಪ್ರತಿಯೊಂದನ್ನು ಕ್ಯಾಲೋರಿನ ಕ್ಯಾಲ್ಕುಲೇಟ್ ಮಾಡಿ ತಿಂತಾ ಇದ್ದೀವಿ. ಪ್ರತಿಯೊಂದನ್ನು ಹುಡುಕಿ ಇದರಲ್ಲಿ ಪ್ರೋಟೀನ್ ಇದೆ, ಇದರಲ್ಲಿ ಕ್ಯಾಲ್ಶಿಯಂ ಇದೆ ಅಂತೇಳಿ ಹುಡುಕಿ ತೊಗೊಳ್ತಿದ್ದೀವಿ. ಅದ್ರ ಬದಲು ನಿಮ್ಮ ತಟ್ಟೆಯಲ್ಲೇ ವಿಟಮಿನ್ಸ್ಗಳು, ಪ್ರೋಟೀನ್ಸ್ಗಳು ಇದನ್ನೆಲ್ಲದನ್ನು ಬ್ಯಾಲೆನ್ಸ್ ಮಾಡೋವಂಥ ನ್ಯೂಟ್ರಿಷನಲ್ ಆಗಿ ಮಾಡ್ಕೊತಿದ್ರೆ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಹಾಗೆ ನಿಮ್ಮ ಬಾಡಿ ಕೂಡ ಹೆಲ್ತಿ ಆಗಿರುತ್ತೆ. ಹಿಂದಿನವರೇ ನಮಗೆ ಕಲಿಸ್ಕೊಟ್ಟೋಗಿದ್ದಾರೆ ಹೇಗೆಲ್ಲ ಊಟ ಮಾಡಬೇಕು ಅಂತ ಹೇಳಿ. ಬಟ್ ಅವರನ್ನ ನಾವು ಇವ್ರಿಗೆ ಅಷ್ಟು ತಿಳಿದಿಲ್ಲ ಅಂತೇಳಿ ನಾವೇ ಫ್ಯಾನ್ಸಿ ಫುಡ್ಡನ್ನು ಕಂಡಿಡ್ಕೊಂಡು ತೊಗೊಂಡು ಅದನ್ನು ಡೈಜೆಷನ್ಗೆ ಪ್ರಾಬ್ಲಮ್ ಆಗೋ ಥರ ಮಾಡ್ಕೊತಿದ್ವಿ. ಹಾಗೆ ಗಟ್ ಹೆಲ್ತಿಗೆ ತೊಂದರೆ ಆಗೋ ಥರ ಮಾಡ್ಕೊತಿದ್ದೀವಿ. ಗಟ್ ಹೆಲ್ತಲ್ಲಿ ಪ್ರೊಡ್ಯೂಸ್ ಆಗೋಂಥ ಒಳ್ಳೆ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಂಟೆಂಟು ನಿಮ್ಗೆ ಏನಾಗಿರುತ್ತೆ, ನಿಮ್ಮ ಡೈಜೆಷನಲ್ಲಿ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಕರಳಲ್ಲಿ. ಹಾಗೆ ಕರಳನ್ನು ಕೂಡ ಪ್ಯೂರಿಫೈ ಮಾಡುತ್ತೆ. ಹಾಗೆ ಅದೆಲ್ಲವುದು ಗ್ರೈಂಡ್ ಆಗಿ ಅದರಲ್ಲಿ ಸಿಗೋಂಥ ಪ್ರೋಟೀನ್ಸ್, ವಿಟಮಿನ್ಸ್, ಕ್ಯಾಲ್ಶಿಯಂ, ಕಾರ್ಬೋಹೈಡ್ರೇಟ್ಸ್, ಎನರ್ಜಿ ಕಂಟೆಂಟು ಇದೆಲ್ಲವುದು ಏನಾಗುತ್ತೆ ನಿಮ್ಮ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವುದೇ ಥರ ವಿಟಮಿನ್ಸ್ ಡಿಫಿಷಿಯನ್ಸಿ ಬರ್ತಾ ಇರಲಿಲ್ಲ. ಬಟ್ ಇವಾಗ ಏನು ಮಾಡ್ತಾ ಇದ್ದೀವಿ, ನಾವು ಪ್ರತಿಯೊಂದು ತಿನ್ನೋ ಆಹಾರದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಈ ಆಹಾರ ತಿಂದರೆ ಎಸ್ಪೆಷಲಿ ಪ್ರೋಟೀನ್ ಅಂತ ಬಂದರೆ ನಾವು ಡೈಲಿ ಕನ್ಸ್ಯೂಮ್ ಮಾಡೋದೇ ಪನ್ನೀರು. ಈ ಪನ್ನೀರ್ ಅನ್ನೋದೇ ದಿ ಬಿಗ್ ಡೇಂಜರಸ್ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ಬೋದು. ಯಾಕೆ ಅಂದರೆ ಒಂದು ಬಂದು ರಿಚ್ ಇನ್ ಕ್ಯಾಲ್ಶಿಯಂ ಅಂತ ಹೇಳಿ ಮಿಲ್ಕನ್ನ ತೊಗೊಳ್ತೀವಿ, ಹಾಗೆ ರಿಚ್ ಇನ್ ಪ್ರೋಟೀನ್ ಅಂತ ಬಂದು ಪನ್ನೀರ್ ತೊಗೊಳ್ತೀವಿ. ಇದೆರಡೂ ಕೂಡ ನಮಗೆ ಯಾವುದೇ ಥರ ನ್ಯಾಚುರಲ್ಗೆ ಸಿಗ್ತಾ ಇಲ್ಲ. ನಮ್ಗೆ ಯಾವತ್ತೂ ಒಂದು ಒಳ್ಳೆ ಮಿಲ್ಕು ಅಥವಾ ಒಳ್ಳೆ ಮೊಸರು, ಒಳ್ಳೆ ಮಜ್ಜಿಗೆ ಪ್ರೊಸೆಸಿಂಗ್ ಹೇಗೆ ಹಾಕಬೇಕು ಅಂತಂದರೆ, ಒಂದು ಹಸು ಅದರ ಮಗುನ ಬರ್ತ್ ಮಾಡಿದ ಮೇಲೆ ಆಚೆಗಡೆ ಹೋಗಿ ಬಿಟ್ಟಿರೋಂಥ ಜಾಗದಲ್ಲೆಲ್ಲ ಹುಡಿಕೊಂಡು ನ್ಯಾಚುರಲ್ ಆಗಿ ಅಥವಾ ನೇಚರ್ ಕೊಟ್ಟಿರೋಂಥ ಸಸ್ಯಗಳನ್ನ ತಿನ್ಕೊಂಡು ಸೂರ್ಯ ಅದ್ರ ಜೊತೆಗೆ ನಡಿಬೇಕಾದ್ರೆ ಅದ್ರ ವಾಕಿಂಗ್ ಆಗಬೇಕು. ಸೊ ಮಿಲ್ಕು ಪ್ರೊಡ್ಯೂಸ್ ಆಗಬೇಕಾದ್ರೆ ತಿಂದಿರೋ ಅಂಥದ್ದು ಅದು ಡೈಜೆಷನ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ವಾಕಿಂಗ್ ಪ್ರೋಸೆಸ್ ಇರಬೇಕಿತ್ತು. ಅದ್ರ ಜೊತೆಗೆ ಸೂರ್ಯನ ಕಿರಣ ನೆತ್ತಿ ಮೇಲೆ ಬೀಳಬೇಕಿತ್ತು. ಈ ಎಲ್ಲ ಪ್ರೋಸೆಸ್ಗಳಿಂದ ಪ್ರೊಡ್ಯೂಸ್ ಆಗೋವಂಥ ಮಿಲ್ಕು ನಮಗೆ ಗುಡ್ ಮಿಲ್ಕ್ ಆಗಿ ಸಿಗ್ತಾ ಇತ್ತು. ಆ್ಯಂಡ್ ಯಾವುದೋ ಒಂದು ಮನೇಲಿ ಪ್ರೊಡ್ಯೂಸ್ ಆಗೋಂಥ ಮಿಲ್ಕನ್ನು ಅಥವಾ ಹಸುವಿಂದ ಬರೋಂಥ ಮಿಲ್ಕನ್ನ ತೊಗೊಳ್ತಾ ಇದ್ವಿ. ನಾವು ಕಲೆಕ್ಟ್ ಮಾಡಿಕೊಂಡು ಬಂದು ಮನೇಲಿ ಕಾಯಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ, ಸಕ್ಕರೆನ ಹಾಕಿ ಡೈಲಿ ಕುಡಿತಾ ಇದ್ವಿ. ದಟ್ ಒನ್ ಈಸ್ ಗುಡ್. ಅದೇನಾಗುತ್ತೆ, ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಆ್ಯಂಡ್ ಅದರಲ್ಲಿರೋಂಥ ಕ್ಯಾಲ್ಶಿಯಂ ಈಸಿಯಾಗಿ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡುತ್ತೆ. ಬಟ್ ಇವಾಗ ಏನು ಮಾಡ್ತೀವಿ, ಅದು ನಾ ಹೇಳ್ತಾ ಇದ್ದು ಇಂಡಿವಿಜುವಲ್ ಹಸುವಿನ ಹಾಲನ್ನು ಇಂಡಿವಿಜುವಲ್ ಪರ್ಸನ್ನ ತೊಗೊಂಡಾಗ ಏನಾಗುತ್ತೆ, ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಬಟ್ ಈಗೇನು ಮಾಡ್ತಾ ಇದ್ದೀವಿ, ಒಂದು ಏರಿಯಾ ಅಲ್ಲ, ಐ ಥಿಂಕ್ ಒಂದು 3-4 ತಾಲೂಕಲ್ಲಿ ಪ್ರೊಡ್ಯೂಸ್ ಸಾಕಿರುವಂಥ ಹಸುಗಳ ಹಾಲನ್ನು ತೊಗೊಳ್ತೀವಿ. ಆ ಹಸುಗಳು ಹೇಗಿರುತ್ತೆ ಅಂದರೆ, ಯಾವುದೇ ಥರ ವಾಕಿಂಗ್ ಮಾಡಿಸಲ್ಲ, ಆ ಹಸುಗಳನ್ನ ಯಾವುದೇ ಥರ ಆಚೆ ಬೆಳೆದಿರೋಂಥ ಸಸ್ಯಗಳನ್ನ ತಿನ್ನೋದಕ್ಕೆ ಬಿಡಲ್ಲ. ಹಾಗೆ ಏನು ಫ್ರೂಟ್ಸು, ವೆಜಿಟೇಬಲ್ಸ್ ವೇಸ್ಟೇಜ್ ಇರುತ್ತೆ ಅದನ್ನು ಕೂಡ ತಿನ್ನೋದಕ್ಕೆ ಬರೋಲ್ಲ. ಒಂದೇ ಜಾಗದಲ್ಲೇ ನಿಲ್ಲಿಸಿ ಅದಕ್ಕೆ ಬೇಕಾಗಿರೋದನ್ನೆಲ್ಲ ಕೊಟ್ಟು ಅದರಿಂದ ಬರೋವಂಥ ಹಾಲು ನಮಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಲ್ಲ, ಡೈಜೆಷನ್ ಇಂಪ್ರೂವ್ ಮಾಡಲ್ಲ, ಆ್ಯಂಡ್ ಇದರಲ್ಲಿ ಯಾವುದೇ ಥರ ಕ್ಯಾಲ್ಶಿಯಂ ಕೂಡ ಬರಲ್ಲ. ಇನ್ನೊಂದು ಬಂದು ಅದಕ್ಕೆ ಹಸುವಿಗೆ ಇಂಜೆಕ್ಟ್ ಮಾಡೋವಂಥ ಇಂಜೆಕ್ಷನ್ನು ನಮ್ಮ ಹಾಲಲ್ಲಿ ಬರುತ್ತೆ. ಆ ಹಾಲು ನಾವು ಬಾಡಿಗೆ ತೊಗೊಂಡಾಗ ಖಂಡಿತವಾಗ್ಲೂ ಆ ಇಂಜೆಕ್ಷನ್ ನಮ್ಮ ಬಾಡಿಲಿ ಡೈಜೆಷನ್ ಆಗಲ್ಲ. ಈ ಎಲ್ಲದು ಏನಾಗುತ್ತೆ,
ಹೋಗಿ ನಮ್ಮ ಲಿವರ್ ಆಗಿರ್ಬೋದು, ನಮ್ಮ ಕಿಡ್ನಿ ಆಗಿರ್ಬೋದು, ಈ ಎಲ್ಲದ್ರ ಮೇಲೆ ಸ್ಟೋರ್ ಆಗುತ್ತೆ. ಅದರಿಂದ ನಮಗೆ ಫ್ಯಾಟಿ ಲಿವರ್ ಅಂತ ಕಾಣಿಸ್ಕೊಳ್ಳೋದು. ನೀವು ಯಾವುದೇ ಥರ ಫುಡ್ ತೊಗೊಳ್ತೀರಾ, ಡೈಜೆಷನ್ ಆಗೋ ಫುಡ್ ತೊಗೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಫ್ಯಾಟಿ ಲಿವರ್ ಬರಲ್ಲ. ಈ ಅನ್ಹೆಲ್ತಿ ಅಂದರೆ ಡೈಜೆಷನ್ ಆಗ್ತಿರೋಂಥ ಫುಡ್ಗಳೇ ನಮಗೆ ಫ್ಯಾಟಿ ಲಿವರ್ ಆಗಿ ಕಾಣಿಸ್ಕೊಳ್ಳೋವಂಥದ್ದು. ಈ ಎಲ್ಲದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಎಸ್ಪೆಷಲಿ ಪನ್ನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಇದು ನಮ್ಮ ಆಹಾರ ಅಲ್ಲ. ನಮ್ಮ ಆಹಾರ ಹಾಲಲ್ಲಿ ಬರೋದು ಇಷ್ಟೇ. ಒಂದು ಬಂದು ಹಾಲಿಂದ ಪ್ರೊಡ್ಯೂಸ್ ಆಗೋವಂಥದ್ದು ಮೊಸರಿಂದ ಬರೋವಂಥದ್ದು ಬೆಣ್ಣೆಯಿಂದ ಬರೋವಂಥದ್ದು ತುಪ್ಪ, ಹಾಗೆ ಮೊಸರಿಂದ ಬರೋವಂಥದ್ದು ಮಜ್ಜಿಗೆ. ಇದಿಷ್ಟನ್ನ ಮಾತ್ರ ನಾವು ಬಾಡಿಗೆ, ಅದು ಒಂದು ಹಸುವಿನಿಂದ ಅಥವಾ ಮನೆ ಸುತ್ತಮುತ್ತ ಬೆಳೆಸಿರೋವಂಥ ಸಾಕಿರೋ ಅಂಥ ಒಂದು 10 ಹಸುಗಳು 20 ಹಸುಗಳಿಂದ ಪ್ರೊಡ್ಯೂಸ್ ಆಗೋವಂಥ ಹಾಲನ್ನು ತಗೊಂಡಾಗ ಮಾತ್ರ ನಿಮಗೆ ಸಿಗಬೇಕಾಗಿರೋಂಥ ಫ್ಯಾಟ್ ಆಗಲಿ, ಪ್ರೋಟೀನ್ಸ್ ಆಗಲಿ, ಹಾಗೆ ಕ್ಯಾಲ್ಶಿಯಂ ಆಗಲಿ ಸಿಗುತ್ತೆ. ಅದನ್ನು ಬಿಟ್ಟು ನೀವು ಈ ಎಲ್ಲ ಪ್ರೊಸೆಸಿಂಗ್ ಫುಡ್ಡನ್ನು ತೊಗೊಳಕ್ಕೆ ಹೋದರೆ ಖಂಡಿತವಾಗ್ಲೂ ಯಾವುದೇ ಥರ ಡೈಜೆಷನ್ ಇಂಪ್ರೂವ್ ಆಗಲ್ಲ, ಕ್ಯಾಲ್ಶಿಯಂ ಸಿಗಲ್ಲ, ಹಾಗೆ ಪ್ರೋಟೀನ್ ಕೂಡ ಸಿಗಲ್ಲ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಖಂಡಿತ ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ.